ಮೊದಲನೇದಾಗಿ ರಾಜ್ಯ ರಾಜಕೀಯದಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಯಾರ ನಡುವೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಕಾರಣ ಇಷ್ಟೇ, ಛಲವಾದಿ ನಾರಾಯಣಸ್ವಾಮಿ ಅವರು ಮೊನ್ನೆ ಪ್ರಿಯಾಂಕ್ ಖರ್ಗೆ ಕುರಿತಂತೆ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿತ್ತು. ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಮುಂದುವರಿದ ಭಾಗವಾಗಿ ಏನೆಲ್ಲ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಎಸ್ ದೀಪ್ತಿ, ನೀವು ಕೂಡ ಗಮನಿಸಿದ್ರಿ ಎಷ್ಟರ ಮಟ್ಟಿಗೆ ಜಟಾಪಟಿ ಜೋರಾಗಿ ನಡೆದಿತ್ತು ಎನ್ನುವುದಾಗಿ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗಬೇಕಾದ್ರೆ MLC ಛಲವಾದಿ ನಾರಾಯಣಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟು ಕಲಬುರಗಿ IBಯಲ್ಲಿ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು ಎನ್ನುವಂತ ಆರೋಪ. ಇನ್ನುಳಿದಂತೆ ಅವರು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವರ ಕಾರಿಗೆ ಮಸಿ ಬಳಿಯುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ರು ಎನ್ನುವಂಥದ್ದಾಗಿ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಈ ಸಂದರ್ಭದಿಂದ ಉಂಟಾದಂಥ ಜಟಾಪಟಿ ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ ಬಿಜೆಪಿಯ ನಾಯಕರು ಇತ್ತ ಕರೆ ಕೊಟ್ಟಿದ್ದು ಕಲಬುರಗಿ ಚಲೋಗೆ. ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಕಲಬುರಗಿಯಲ್ಲಿ ಹೋಗಿ ಖರ್ಗೆ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿ ಒಂದಿಷ್ಟು ಬಿಜೆಪಿ ನಾಯಕರನ್ನ ಒಟ್ಟುಗೂಡಿಸಿದ್ರು. ದೀಪ್ತಿ, ಒಂದು ವಿಚಾರವನ್ನ ನೀವು ಗಮನಿಸಲೇಬೇಕಾಗತ್ತೆ. ರಾಜ್ಯದಲ್ಲಿ ಬಗೆಹರಿಸಬೇಕಾದಂತ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿವೆ. ಹೌದು ಸಂಪತ್, ಇನ್ನು ರಾಜ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ನದಿಯಾಗಿ ಹೋಗುತ್ತೆ ಬೆಂಗಳೂರು ರಸ್ತೆಗಳಾಗಿರ್ಬೋದು. ಹಾಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಇದೆ, ಇನ್ನೊಂದ್ ಕಡೆ ದರ ಹೆಚ್ಚಳ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಬದುಕೋಕು ಕೂಡ ಕಷ್ಟ ಆಗ್ತಿದೆ. ಇದೆಲ್ಲದರ ಮಧ್ಯ ಜನರು ಇವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಆ ಸ್ಥಾನವನ್ನ ಉಳಿಸ್ಕೊಡ್ಬೇಕು, ಜನಸಾಮಾನ್ಯರ ಕಷ್ಟವನ್ನ ಕೇಳಬೇಕು. ಅದು ಬಿಟ್ಟು ಇವರು ಇಲ್ಲದ ಪ್ರಾಣಿಗಳ ಹೆಸರನ್ನ ಹೇಳ್ಕೊಂಡು ಇಲ್ಲಿ ನೋಡಿದ್ರೆ ಬೈಕೊಂಡು ಇವರ ರಾಜಕೀಯಕ್ಕೆ ಪ್ರಾಣಿಗಳನ್ನ ಯಾಕೆ ಮಧ್ಯೆ ಕರ್ಕೊಂಡು ಬರ್ತಾರೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೀಪ್ತಿ ಕೂಡ ಹೇಳ್ತಾ ಇದ್ರು, ಬಗೆಹರಿಸಬೇಕಾದಂತ ಜ್ವಲಂತ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿದೆ. ಮುಂಗಾರು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮಳೆ ಬಂದಿದೆ, ಬೆಂಗಳೂರು ಅರ್ಧ ಮುಳುಗ್ ಹೋಗಿದೆ. ಇನ್ನು ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲೂ ಕೂಡ ಮಳೆ ಬಂದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ವಿಪಕ್ಷ ಧ್ವನಿ ಎತ್ತಾ ಅದು ಕೂಡ ಇಲ್ಲ. ಇವರ ವೈಯಕ್ತಿಕ ಜಗಳ, ಅದಕ್ಕೊಂದಿಷ್ಟು ನಾಯಕರು ಪ್ರತಿಕ್ರಿಯೆಗಳನ್ನ ಕೊಡೋದು, ಹೇಳಿಕೆ ಕೊಟ್ಟಂತ ನಾಯಕರ ಪರವಾಗಿ ಒಂದಷ್ಟು ಜನ ನಿಲ್ಲೋದು, ಹಾಗೇನೆ ಯಾರ ಪರವಾಗಿ ಹೇಳಿಕೆ ಕೊಟ್ಟರು ಅವ್ರ ಪರವಾಗಿ ಮತ್ತೊಂದಿಷ್ಟು ಜನ ನಿಲ್ಲೋದು, ಇಷ್ಟೇನ ರಾಜಕೀಯ? ಹಾಗಾದ್ರೆ ಜನಗಳು ವೋಟ್ ಹಾಕಿ ನಿಮ್ಮನ್ನ ಅಲ್ಲಿಗೆ ಯಾಕೆ ಕಳುಹಿಸಿದ್ದಾರೆ ಎನ್ನುವಂಥದ್ದಾಗೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗೇನೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆಗಳಾಯ್ತು. ಒಂದ್ ಕಡೆಯಲ್ಲಿ ಬಿಜೆಪಿಯವರು ಆಗ್ರಹ ಮಾಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕ ಖರ್ಗೆ ಅವರೇ, ಅಧಿಕಾರ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರದ ದರ್ಪ, ನಿಮ್ಮ ಅಧಿಕಾರದ ಅಹಂಕಾರ, ನಿಮ್ಮ ಸ್ವಕ್ಕನ್ನ ಅಡಗಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ, ಕೂಡಾಕಿ ಅಂತ ಹೇಳಿದಾರ. ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ, ನಮ್ಮನ್ನ ಕೂಡಾಕ ದಮ್ಮಿದೆಯಾ ನಿಮಗೆ? ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಹೊಗಳ್ತಾವ. ನಿಮ್ಮ RSS BJP ಅವರು ಸ್ವಾತಂತ್ರ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಒಂದು ನಾಯಿನೂ ಸತ್ತಿಲ್ಲ ಅಂದ್ರೆ ಯಾರಿಗೂ ಹೋಲಿಕೆ ಮಾಡಿದ್ದೀವೋ? ಇಡೀ RSS BJPಯನ್ನ ನಾಯಿಗೆ ಹೋಲಿಕೆ ಮಾಡಿದ್ವಿ. ಆದ್ರೆ ನಿಮ್ಮನ್ನೆಲ್ಲಾದ್ರೂ ಕೂಡ ಹಾಕಿದ್ವಿ ನಾವು. ಅಬ್ಬರ ಆಕ್ರೋಶ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರೋಷಾವೇಶ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಿಡಿದದ್ದಿರೋ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಕೊಟ್ಟಿರೋ ತಿರುಗೇಟಿದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಪಡೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಿದ್ದು, ಬಿಜೆಪಿ ನಾಯಕರು ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದ್ದು, ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.
ಪ್ರತಿಭಟನೆಯ ಸಭೆ ಉದ್ದೇಶಿಸಿ ಮಾತನಾಡಿದ ವಿಜೇಂದ್ರ, ಆಪರೇಷನ್ ಸಿಂಧೂರ ವಿಚಾರ ಪ್ರಸ್ತಾಪ ಮಾಡಿ ಪ್ರಿಯಾಂಕ್ ವಿರುದ್ಧ ಕಿಡಿಕಾರಿದ್ರು. ಜನರೇ ನಿಮಗೆ ಪಾಠ ಕಲಿಸ್ತಾರೆ ಅಂತ ಗುಡುಗಿದ್ರು. ಅಧಿಕಾರ ಶಾಶ್ವತ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ಅಧಿಕಾರ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರದ ದರ್ಪ, ನಿಮ್ಮ ಅಧಿಕಾರದ ಅಹಂಕಾರ, ನಿಮ್ಮ ಸ್ವಕ್ಕನ್ನ ಅಡಗಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಈ ಭಾಗದಲ್ಲಿರ್ತಕ್ಕಂಥ ಮತದಾರರು ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ನೀಡ್ತಾರೆ, ತಕ್ಕ ಉತ್ತರವನ್ನು ಕೊಡ್ತಾರೆ. ನಿಮ್ಮ ನಡವಳಿಕೆಯನ್ನು ಇವತ್ತು ಗುಲ್ಬರ್ಗಾ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇದು ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಇದೇ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ ಸೇರಿದಂತೆ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಹಾಯ್ದ್ರು. ನನ್ನನ್ನೇನು ಚಪರಾಸಿ ಅನ್ಕಂಡ್ರ, ನೀವು ಮಾತ್ರ ಹುಲಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆಸಿದ ಹುಲಿಗಳು ಅಂತೆ. ಸತ್ಯ ಹೇಳ್ತೇನೆ, ನೀವು ಹುಲಿಗಳಲ್ಲ. ಹುಲಿ ಎಲ್ಲಿದೆ ಅಂದ್ರೆ ನೋಡಿ, ಇಲ್ಲಿ ಕುಳಿತಿದೆ, ಇದು ಹುಲಿಗಳು. ನೀವು ನರಿಗಳು, ನೀವು ನರಿಗಳು. ಸರ್ ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು. ಅದು ತಾನೇ ಸಂವಿಧಾನ. ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ, ಕೂಡಾಕಿ ಅಂತ ಹೇಳಿದಾರ. ನಿಮಗೆ ದಮ್ಮಿದ್ರೆ ಬನ್ರಿ ಇಲ್ಲಿ, ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ. ನಮ್ಮನ್ನ ಕೂಡಾಕ ದಮ್ಮಿದೆಯಾ ನಿಮ್ಗೆ? ತಾಕತ್ತಿದ್ಯಾ? ಯಾರೋ ಹೇಳ್ದಂತೆ ನಾವು ಅಂಬೇಡ್ಕರ್ ಸಾಕಿದ ನಾಯಿಗಳು ಅಂತ. ನಾವು ಕೂಡ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥ, ಸಂವಿಧಾನಕ್ಕೆ ನಿಯತ್ತಿರ್ತಕ್ಕಂಥ ನಿಯತ್ತಿನ ನಾಯಿಗಳು ನಾವು. ಸಂವಿಧಾನಕ್ಕೆ ನಿಯತ್ತಿರುವ ನಾಯಿಗಳು ನಮ್ಮ ದೇಶದ ಸೈನ್ಯದ ವಿರುದ್ಧ ಬೊಗಳ್ತಾವ? ಯಾವ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರುತ್ತೋ ಅವರು ಸಂವಿಧಾನದ ವಿರುದ್ಧ ಬೊಗಳೋದಿಲ್ಲ, ಸೈನ್ಯದ ವಿರುದ್ಧ ಬೊಗಳೋದಿಲ್ಲ. ಕಾಂಗ್ರೆಸ್ ನಾಯಕರಿಗೆ ನಾಲಿಗೆಗೆ ಏನಾದರೂ ಹಿಡ್ತಾ ಇದೆನಾ? ಪ್ರತಿನಿತ್ಯ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿಮಗೊಂದು ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಂತ್ರಿ ಮಂಡಲದ ಸದಸ್ಯರನ್ನ ಹದ್ದು ಬಸ್ತಿನಲ್ಲಿ ಇಡದೆ ಹೋದ್ರ ಹಾದಿ ಬೀದಿಗಳಲ್ಲಿ ಜನ ಹೊಡೆದು ಓಡಿಸ್ತಾರನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ರಾಜ್ಯದ ಬಿಜೆಪಿ ನಾಯಕರು ಕಲಬುರಗಿಗೆ ಹೋಗಿ ಪ್ರಿಯಾಂಕ್ ವಿರುದ್ಧ ಗುಡುಗಿದ್ದಾರೆ. ಆದರೆ ಸ್ಥಳೀಯ ಬಿಜೆಪಿ ನಾಯಕರು ಮೌನ ವಹಿಸಿರೋದು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿರೋದಂತೂ ಸುಳ್ಳಲ್ಲ. ಸಿದ್ದು ಸಾತಿಹಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.